ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಆ ಹುಡುಗನದ್ದು ಪುಟ್ಟದೊಂದು ಕನಸು, ಸಿಎ ಓದೋ ಆಸೆ. ಆದರೆ ಮನೆಯಲ್ಲಿ ಕಡು ಬಡತನ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಆತ ಬಿಕಾಂ ಮುಗಿಸಿದ್ದಾನೆ. ಸಿಎ ಆಗಬೇಕೆಂಬ ತನ್ನ ಕನಸನ್ನ ನನಸಾಗಿಸಿಕೊಳ್ಳೋದಕ್ಕೆ ಆ ಹುಡುಗ ಮಾಡಿದ್ದೇನು ಗೊತ್ತಾ? ಸ್ವತಃ ತಾನೇ ಪುಸ್ತಕ ಬರೆದು ಮಾರಾಟ ಮಾಡ್ತಿದ್ದಾನೆ. ಸ್ವಾವಲಂಬಿ ಹುಡುಗನ ಮನ ಕಲಕುವ ಕಥೆ ನೀವೇ ನೋಡಿ. ಕಾಲೇಜ್ ಮುಂದಿನ ಫುಟ್ಪಾತ್ ಮೇಲೆ ಪುಸ್ತಕಗಳನ್ನು ಜೋಡಿಸಿಟ್ಟು ಪುಸ್ತಕ ಓದ್ತಿರೋದನ್ನ ನೋಡಿದ್ರೆ ಯಾರೋ ಪುಸ್ತಕ ಮಾರಾಟಗಾರ ಇರಬಹುದು ಅನ್ಕೊಂಡ್ರ? ಖಂಡಿತ ಇಲ್ಲ. ಈ ಹುಡುಗನ ಹೆಸರು ಚೇತನ್. ತನ್ನ ಕನಸು ಸಾಕಾರಗೊಳಿಸಿಕೊಳ್ಳಲು ಸ್ವತಃ ಪುಸ್ತಕ ಬರೆದು ಮಾರಾಟ ಮಾಡ್ತಿದ್ದಾನೆ. ಚೇತನ್ ಈಗಷ್ಟೇ ಬಿಕಾಂ ಪದವಿ ಮುಗಿಸಿದ್ದಾನೆ. ಮುಂದೆ ತಾನೊಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕೆಂಬ ಆಸೆ. ಆದ್ರೆ ಮನೆಯಲ್ಲಿ ಕಿತ್ತು ತಿನ್ನೋ ಕಡು ಬಡತನ. ಹೀಗಾಗಿ ವಿದ್ಯಾರ್ಥಿಗಳಿಗಾಗಿ ಅವ್ವನ ಮಾತು ಎಂಬ ಪುಸ್ತಕ ಬರೆದಿದ್ದಾನೆ. ಶಾಲಾ ಕಾಲೇಜುಗಳ ಮುಂದೆ ಹೋಗಿ ಪುಸ್ತಕ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿದ್ದಾನೆ. ಆದರೆ ಇದರಿಂದ ಬರೋ ಹಣ ಸಿಎ ಮಾಡಲು ಸಾಕಾಗಲ್ವಂತೆ. ಹಾಗಾಗಿ ಚೇತನ್ ದಾನಿಗಳಿಂದ ನೆರವಿನ ನಿರೀಕ್ಷೆಯಲ್ಲಿದ್ದಾನೆ. ನಾನೇ ಬರೆದಿರೋದು ಇದು ಬುಕ್ಸು. 200 ಬುಕ್ಸ್ ಸೇಲ್ ಆಗಲ್ಲ. 200 ಬುಕ್ಸ್ ಸೇಲ್ ಆಗಬೇಕಂದ್ರೆ 2000 ಜನ ಮೀಟ್ ಮಾಡಿದ್ರೂ ಆಗಲ್ಲ. ಅದರಿಂದಾಗಿ ಇಲ್ಲ ಬುಕ್ಸ್ ಸೇಲ್ ಆಗಬೇಕು, ಇಲ್ಲ ಯಾರಾದರೂ ಅಮೌಂಟ್ ಕಟ್ಟಬೇಕು ಕೋಚಿಂಗ್ ಕ್ಲಾಸಸ್ಗೆಲ್ಲ. ಸಿಎ ಪಾಸ್ ಆಗಬೇಕು ಅನ್ನೋದು ನನ್ನ ತುಂಬ ದಿನಗಳ ಕನಸು. ಇವಾಗ ಇರೋ ಬಡತನಲ್ಲೇ ಮನೇಲಿ ಓದಿಸೋ ಅಷ್ಟು ಅವಶ್ಯಕತೆ ಇಲ್ಲ ಹಣ. ಯಾರಾದರೂ ಸಿಎ ಪಾಸ್ ಆಗಿರೋ ಅಥವಾ ಬೇರೆ ಯಾರಾದ್ರೂ ಅಮೌಂಟ್ ಸಹಾಯ ಮಾಡಿದ್ರೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಅಂದಹಾಗೆ ಈತ ಮೂಲತಃ ಮಂಡ್ಯದವನು. ಪುಸ್ತಕ ಪ್ರಿಯರು, ವಿದ್ಯಾರ್ಥಿಗಳು ಪುಸ್ತಕ ಖರೀದಿಸುವ ಮೂಲಕ ಚೇತನ್ಗೆ ನೆರವಾಗಬಹುದು. ಅವರು ಬಿಕಾಮ್ ಮಾಡಿ ಸಿಎ ಮಾಡಬೇಕಂತ ಆಸೆ ಇದೆ. ಬಟ್ ಅವ್ರ ಹತ್ರ ಮನಿ ಪ್ರಾಬ್ಲಮ್ ಇರೋದ್ರಿಂದ ಈ ಬುಕ್ಕು ಬರೆದು ಎಲ್ಲ ಸ್ಟೂಡೆಂಟ್ಗೂ ಸೇಲ್ ಮಾಡ್ತಾ ಇದ್ದಾರೆ. ಯಾರಾದರೂ ಸಹಾಯ ಮಾಡೋಂಗಿದ್ರೆ ಬುಕ್ ತೊಗೊಂಡು ಏನಾದರೂ ಹೆಲ್ಪ್ ಮಾಡಿ. ಯಾರಾದರೂ ಚೇತನ್ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂತಿದ್ರೆ 8746962896 ಈ ನಂಬರ್ಗೆ ಸಂಪರ್ಕಿಸಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಮತಾ ಮಾರ್ದಾಳ, ಸುವರ್ಣ ನ್ಯೂಸ್. ಪಾಕ್ ಬೆಡಗಿ ವೀಣಾ ಮಲಿಕ್ ಕನ್ನಡಕ್ಕೆ ಬಂದ ಮೊದಲ ಚಿತ್ರ ಸಿಲ್ಕ್ ಸಖತ್ ಹಾಟ್ ಮಗ. ಈ ಚಿತ್ರದಲ್ಲಿ ಇರೋದೆಲ್ಲ ಹಾಟ್. ಆದ್ರೆ ಇದೇ ಚಿತ್ರರು ತಾವೇ ಸಿನಿಮಾದಲ್ಲಿ ಹಾಡಿದ್ರೆ ಚೆನ್ನಾಗಿತ್ತು ಅಂತ ಪ್ರಶಂಸಿಸಿದ್ರು. ಇದು ಬಿಟ್ರೆ ವೀಣಾ ಚಿತ್ರದ ಬಗ್ಗೆ ಇನ್ನಿಲ್ಲದಂತೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಚಿತ್ರದ ಪ್ರತಿಕ್ರಿಯೆಯನ್ನ ನೋಡಿದ ಬಳಿಕವೇ ಕನ್ನಡದ ಪ್ರಾಜೆಕ್ಟ್ಗಳನ್ನ ಒಪ್ಪಿಕೊಳ್ಳಲಿದ್ದಾರೆ. ಎಷ್ಟು ಕಷ್ಟ ಆಗಿದೆ ಅಂತ ಇವಾಗಲೂ ಇದೆ. ಬಟ್ ಎಲ್ಲ ಹೋಪಿಂಗ್ ಫಾರ್ ದ ಬೆಸ್ಟ್. ಬಹಳ ಚಿತ್ರ ಅದ್ದೂರಿಯಾಗಿ ಬಂದಿದೆ. ಶಿವ ಅಂತ ಸೊ ಓವರಾಲ್ ಎಲ್ಲ ಒಟ್ಟಾಗಿ ಚೆನ್ನಾಗಿ ಬಂದಿದೆ. ಬಹಳ ಖುಷಿ ಆಗ್ತದೆ. ಕೇಳ್ದಂಗೆನೆ ಪ್ರೊಡ್ಯೂಸರ್ ಕೂಡ ಅದೇ ತರ ಖರ್ಚು ಮಾಡಿದ್ದಾರೆ. ಇನ್ನೊಂದು ಎಲ್ಲರಿಗೂ ನಮಸ್ಕಾರ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭಜರಂಗಿ ಚಿತ್ರಕ್ಕಾಗಿ 6 ಪ್ಯಾಕ್ ಮಾಡ್ತಿರೋದು ಗೊತ್ತೇ ಇದೆ. ಈಗಾಗಲೇ ಜಿಮ್ನಲ್ಲಿ ಕಸರತ್ತು ಮಾಡ್ತಿರೋ ಶಿವಣ್ಣ ಸದ್ಯದಲ್ಲೇ 6 ಪ್ಯಾಕ್ನಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ. ಅಷ್ಟಕ್ಕೂ ಶಿವಣ್ಣ ಜಿಮ್ನಲ್ಲಿ ಹೇಗೆ ವರ್ಕೌಟ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.